ಯಾರಾದರೂ ಒಂದು ಲೋ ಬಜೆಟಲ್ಲಿ ಓಮ್ನಿ ನೋಡ್ತಿದ್ದೀರಾ ಅಂದರೆ ಮಿಸ್ಸೇ ಮಾಡಬಾರ್ದು ಅಂತೀನಿ. 2000 ಮಾಡಲ್ ಓಮ್ನಿ ಇದೆ, ಪೆಟ್ರೋಲ್ ಇಂಜಿನು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂಥ ಗಾಡಿ ಇರೋದು. ಸೊ ಗಾಡಿ ನಿಮಗೆ ವೆಲ್ ಮೇಂಟೈನ್ಡ್ ಇಂಜಿನ್ ಇದೆ, ಬಾಡಿ ಲೈನಲ್ಲಿ ಒಂಚೂರು ಸ್ಕ್ರಾಚಸ್ ಇದೆ. ಬಟ್ ಗಾಡಿದು ಪ್ರೈಸ್ ನಾನು ಹೇಳ್ತಾ ಇದ್ದೀನಿ, ಬರೀ 1 ಲಕ್ಷ ಕೋಟ್ ಮಾಡಿರೋದು. ಫೈನಲ್ ನಮ್ಮ ವಿಡಿಯೋ ನೋಡ್ಕೊಂಡು ಬಂದರೆ 80,000 ರೂಪಾಯಿಗೆ ಓಮ್ನಿ ಕೊಡ್ತೀನಿ. ತಗೊಂಡೋಗಿ ಯೂಸ್ ಮಾಡ್ಕೊಂಡು ಬಂದ್ರೂ ಏನೂ ಲಾಸ್ ಆಗಲ್ಲ. ಸೊ ಮತ್ತೆ ಬಂದರೆ ನಾನೇ ಎಕ್ಸ್ಚೇಂಜ್ ಮಾಡಿ ಬೇರೆ ಗಾಡಿ ಕೊಟ್ಟು ಕಳಿಸ್ತೀನಿ ನಿಮಗೆ. ಇವತ್ತು ನಮ್ಮ ಮುಂದೆ ಒಂದು ಯಾರಾದರೂ ಯುಟಿಲಿಟಿ ವೆಹಿಕಲ್ ನೋಡ್ತಿದ್ದೀರಾ, ಒಂದು ರಫ್ ರೋಡ್ ಆಫ್ ರೋಡಿಂಗ್ ಮಾಡೋಕ್ಕೆ ಒಂದು ಗಾಡಿ ಬೇಕು ಅಂತ ಇದ್ದರೆ ಒಂದು ಚಾಲೆಂಜಿಂಗ್ ಡೀಲ್ ಇದೆ. ಸೊ 2014 ಮಾಡಲ್ ಟಾಟಾ ಝೆನಾನ್ ಇದೆ, ಸಿಂಗಲ್ ಓನರ್ ಗಾಡಿ. ಓಡಿರೋದು ಬರೀ 64,000, ಅದು ವಿತ್ ಕಂಪನಿ ರೆಕಾರ್ಡ್ಸ್ ಇರುತ್ತೆ. ಗಾಡಿ ನೋಡ್ತಿದ್ದೀರಾ ಒರಿಜಿನಲ್ ಕಂಡೀಷನಲ್ಲಿದೆ. ಗಾಡಿದು ನಾವು ಡೀಟೇಲ್ಸ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ನೋಡ್ತಾ ಇದ್ದೀರಾ. ಇಂಟೀರಿಯರ್ ನೋಡಿ, ಗಾಡಿದು ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಮತ್ತು ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಒಂದು ಚೂರ್ ವೇರಿಯಂಟರ್ ಕೂಡ ಈ ಗಾಡಿಯಲ್ಲಿ ಕಾಣಲ್ಲ ಅಂತೀನಿ. ಸೊ ಒಳಗಡೆ ನಿಮಗೆ ಕ್ಯಾಬಿನ್ ಕೂಡ ಮಾಡಿದ್ದಾರೆ. ಸೊ ಈ ಕ್ಯಾಬಿನಲ್ಲಿನೂ ಕೂಡ ಚೆಕ್ ಮಾಡ್ಬೋದು, ವೆಲ್ ಮೇಂಟೈನ್ಡ್ ಕ್ಯಾಬಿನ್ ಇದೆ. ಒಂದು ಚೂರ್ ರಸ್ಟಿಂಗು ಅಥವಾ ಡೆಂಟ್ಸ್ ಡ್ಯಾಮೇಜಸ್ ಯಾವುದೇ ಥರದಿಲ್ಲ. ಸೊ ಈ ಗಾಡಿ ನಾವು ಹೇಳ್ತಾ ಇರೋದು ಒಂದು ಕ್ರೇಜಿ ಡೀಲ್ ಅಂತಲೇ ಅನ್ಕೊಡ್ತೀನಿ. ಇದು ಪ್ರೈಸ್ ನಾವು ಕೋಟ್ ಮಾಡಿರೋದು ಜಸ್ಟ್ ಫಾರ್ 4,10,000 ವಿತ್ NOC ಆ್ಯಂಡ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 5 lakhs ಹಾಕಿದ್ದೀವಿ. ಸೊ ಆನ್ ಟೇಬಲ್ ಬಂದರೆ ಅದನ್ನು ರಿಗಾರ್ಡ್ ಮಾಡಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಸೊ ಇವತ್ತು ನಮ್ಮ ಮುಂದೆ 6 ಪೋಲೋ ಇದೆ. ಎಲ್ಲ ಕಲರಲ್ಲಿ ಒಂದೊಂದು ಪೋಲೋ ಇದೆ ನೋಡ್ತಿರ್ಬೋದು. ವೈಟ್ ಇದೆ, ರೆಡ್ ಇದೆ, ಬ್ಲ್ಯಾಕ್ ಇದೆ ಮತ್ತು ಸಿಲ್ವರ್ ಇದೆ. ಸೊ ಗಾಡಿಗಳದ್ದು ಡೀಟೇಲ್ಸ್ ಹೇಳ್ತಾ ಹೋಗೋಣ. 2010 ಮಾಡಲ್ ಸಿಂಗಲ್ ಓನರ್ ಪೋಲೋ 2,25,000 ವಿತ್ NOC ಕೋಟ್ ಮಾಡಿದ್ದೀವಿ. ಇನ್ನೊಂದು ಪೋಲೋ ಇದೆ 2010 ಮಾಡಲ್, ಅದು ಸಿಂಗಲ್ ಓನರ್ ಗಾಡಿ, ಸೇಮ್ ಪ್ರೈಸಲ್ಲಿದೆ 2,25,000 ಅಂತ. ಇನ್ನೊಂದು 2010 ಮಾಡಲ್ ಸೆಕೆಂಡ್ ಓನರ್ ಪೋಲೋ ಇದೆ, 2,75,000 ಕೋಟ್ ಮಾಡಿದ್ದೀವಿ, ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಮತ್ತೊಂದು ಗಾಡಿ ಇದೆ 2010 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 2,25,000ಗೆ ಇದನ್ನು ಕೊಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಚಾಲೆಂಜಿಂಗ್ ಡೀಲ್, ಬರೀ 19,000 ಕಿಲೋಮೀಟರ್ಸ್ ಓಡಿರುವಂಥ ಸಿಂಗಲ್ ಓನರ್ ಪೋಲೋ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಗಾಡಿದು ಪ್ರೈಸ್ ನಿಮಗೆ 3,25,000 ಹೇಳಿದ್ದೀವಿ, ಚಾಲೆಂಜಿಂಗ್ ಡೀಲ್ ಇರುತ್ತೆ. ಮತ್ತು ಇನ್ನೊಂದು ಪೋಲೋ ಟಾಪ್ ವೇರಿಯಂಟ್ ಹೈಲೈನ್ ಗಾಡಿ ಕೂಡ ಇದೆ, 2,35,000 ಕೋಟ್ ಮಾಡಿದ್ದೀವಿ ವಿತ್ NOC ಅಂತ. ಆ್ಯಂಡ್ ಎಲ್ಲ ಗಾಡಿದು NOC ನಿಮಗೆ ರೆಡಿ ಇರುತ್ತೆ. ಕರ್ನಾಟಕ ನಂಬರ್ ಬೇಕಂದರೆ ವಿತಿನ್ 2 days ನಿಮಗೆ KA ನಂಬರ್ ಕೂಡ ಮಾಡಿಕೊಡ್ತೀವಿ. ಸೊ KA ನಂಬರ್ಗೆ ನಿಮಗೆ 40,000 ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಏನು ಪ್ರೈಸ್ ನಾವು ಕೋಟ್ ಮಾಡಿದ್ದೀವಿ ಅದು ಕೂಡ ಎಲ್ಲ ನೆಗೋಷಿಯಬಲ್ ಇರುತ್ತೆ. ಆ್ಯಂಡ್ ಎಲ್ಲ ಗಾಡಿ ನಾನ್ ಆಕ್ಸಿಡೆಂಟಲ್ ಗ್ಯಾರಂಟಿ ಇರುತ್ತೆ. ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಮಾಡಿ ನಿಮಗೆ ವಿತಿನ್ 2 days KA ನಂಬರ್ ಕೊಡ್ತೀವಿ ಫ್ರೆಂಡ್ಸ್. ಸೊ ಯಾರಾದರೂ SUVs ನೋಡ್ತಿದ್ದೀರಾ, ಒಂದು ಕ್ಲಾಸ್ ಡೀಲ್ ಬೇಕು ಅಂದರೆ ನಮ್ಮ ಹತ್ರ 5 ಗಾಡಿ ಇದೆ. ಸೊ ಸ್ಟಾರ್ಟ್ ಮಾಡೋಣ. 2015 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಇನೋವಾ ಇರುತ್ತೆ. ಗಾಡಿ ಎಲ್ಲ ಶೋರೂಮ್ ಟ್ರ್ಯಾಕಲ್ಲಿ ಓಡಿರೋದು. ಗಾಡಿ ಓಡಿದೆ ಬರೀ 80,000 ಕಿಲೋಮೀಟರ್ ಓಡಿದೆ. 15 ಮಾಡಲ್ ಗಾಡಿ, ಜಸ್ಟ್ 8 lakh ವಿತ್ NOC ವಿತ್ KA ನಂಬರ್ 950 ಕೋಟ್ ಮಾಡಿದ್ದೀವಿ. ಬಂದರೆ ಆನ್ ಟೇಬಲ್ ಈ ಗಾಡಿ ನಿಮಗೆ ವಿತ್ KA ನಂಬರ್ 9,20,000ಗೆ ಫೈನಲ್ ಮಾಡಿಕೊಡ್ತೀನಿ. ಮತ್ತೊಂದು XUV ಸನ್ರೂಫ್ ಜೊತೆ W10 ಮಾಡಲ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ 2016 ಮಾಡಲ್ ವೈಟ್ ಕಲರ್ XUV, ಬರೀ 72,000 ಓಡಿರೋಂಥ ಗಾಡಿ, ಟಾಪ್ ವೇರಿಯಂಟ್ ಇರುತ್ತೆ. ಇದರದ್ದು ಪ್ರೈಸ್ ನಾವು 7,50,000 ಕೋಟ್ ಮಾಡಿದ್ದೀವಿ ವಿತ್ NOC ಅಂತ. ಆ್ಯಂಡ್ ವಿತ್ KA ನಂಬರ್ಸ್ 925 ಕೋಟ್ ಮಾಡಿದ್ದೀವಿ. ಆನ್ ಟೇಬಲ್ ಬಂದರೆ 9 lakhsಗೆ ವಿತ್ KA ನಂಬರ್ ಈ ಗಾಡಿ ಕೊಡ್ತೀನಿ. ಮತ್ತೊಂದು ಡಸ್ಟರ್ ನೋಡ್ತಿದ್ದೀರಾ ಅಂದರೆ 14 ಮಾಡಲ್ ಗಾಡಿ, 4,35,000ಗೆ ಡಸ್ಟರ್ ಇದೆ. ಇದು ಬನ್ನಿ ಟಾಪ್ ವೇರಿಯಂಟ್ ಇರುತ್ತೆ. ಗಾಡಿಯಲ್ಲಿ ವೆಲ್ ಮೇಂಟೈನ್ಡ್ ಆಗಿದೆ, ಇಂಟೀರಿಯರ್ ವೈಸ್ ಎಲ್ಲ ಎಕ್ಸಲೆಂಟ್ ಇದೆ ಗಾಡಿ. ಸೊ ಇದನ್ನು ಫೈನಲ್ ಡೀಲ್ ಬಂದರೆ 4,10,000ಗೆ ಈ ಗಾಡಿ ಫೈನಲ್ ಮಾಡಿಕೊಡ್ತೀನಿ. ಮತ್ತೊಂದು ಲೋ ಬಜೆಟಲ್ಲಿ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ನೋಡ್ತಿದ್ದೀರಾ ಅಂದರೆ KUV ಸಿಂಗಲ್ ಓನರ್ ಇದೆ, 17 ಮಾಡಲ್ ಡೀಸೆಲ್ ವೆಹಿಕಲ್ಲು, 3,45,000 ಕೋಟ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ವಿಡಿಯೋ ಮುಖಾಂತರ ಬಂದರೆ ಈ ಗಾಡಿ ನಿಮಗೆ ಟಾಪ್ ವೇರಿಯಂಟ್ KUV 100 3,25,000ಗೆ ಕೊಡ್ತೀನಿ. ಯಾರಾದರೂ ಒಂದು ಮಾಮೂಲಿ ಪೋಲೋ ಅಥವಾ ಹ್ಯಾಚ್ ಬ್ಯಾಕ್ ನೋಡ್ತಾ ಇದ್ದೀರಾ ಅಂದರೆ ಈ ಗಾಡಿ ಮಿಸ್ಸೇ ಮಾಡಬಾರ್ದು ಅಂತೀನಿ, ಕಮ್ಮಿ ಪ್ರೈಸಲ್ಲಿದೆ. ನೆಕ್ಸ್ಟ್ ಒಂದು ನಮ್ಮ ಫೇವ್ರೇಟ್ ಗಾಡಿ ಮಾರುತಿ ಬ್ರೆಝಾ ಇದೆ, 2017 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ಶೋರೂಮ್ ಟ್ರ್ಯಾಕ್ ಇರೋದಂಥ ಗಾಡಿ. ಸೊ ಈ ಗಾಡಿ ನಾವು ಕೋಟ್ ಮಾಡಿರೋದು ಬರೀ 5,50,000. ಇನ್ನೊಂದು ಸತಿ ಹೇಳ್ತೀನಿ, 5,50,000ಗೆ ಬ್ರೆಝಾ ವಿತ್ NOC ಇದೆ, ವಿತ್ KA ನಂಬರ್ 6,30,000 ಹಾಕಿದ್ದೀವಿ. ಚಾಲೆಂಜಿಂಗ್ ಡೀಲ್ ಥ್ರೂ ಔಟ್ ಕರ್ನಾಟಕ ಅಲ್ಲಿ ಯಾರೂ ಕೊಡಲ್ಲ. 6 lakhಗೆ ವಿತ್ KA ನಂಬರ್ ನಾನು ಬ್ರೆಝಾ ಕೊಡ್ತೀನಿ. ಆ್ಯಂಡ್ NOC ಸಮೇತ ಬೇಕಂದ್ರೂ 5,20,000 ರೂಪಾಯಿಗೆ ಸಿಂಗಲ್ ಓನರ್ ಬ್ರೆಝಾ ಕೊಡ್ತೀನಿ. ಸೊ ಇದನ್ನು ವಿಡಿಯೋ ನೀವು ಎಷ್ಟು ಗಾಡಿ ನೋಡ್ತಿದ್ದೀರಾ ಎಲ್ಲನೂ ನಾನ್ ಆಕ್ಸಿಡೆಂಟಲ್ ಇರುತ್ತೆ. ಆ್ಯಂಡ್ ಗಾಡಿಗಳದ್ದು ನಿಮಗೆ NOC ಸಮೇತ ಇರುತ್ತೆ. KA ನಂಬರ್ ಬೇಕಂದರೆ KA ನಂಬರ್ ನಿಮಗೆ 2 ದಿವಸದಲ್ಲಿ ಕೊಡ್ತೀವಿ. ಸೊ ವಿಡಿಯೋ ನಮ್ಮದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ನಂಬರ್ನ ಕಾಲ್ ಮಾಡಿಬಿಟ್ಟು ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಬೆಸ್ಟ್ ಚಾಲೆಂಜಿಂಗ್ ಡೀಲ್ ಹೋಗ್ತಾ ಇದ್ದೀರಾ ಅಂದರೆ ನಮ್ಮ ಹತ್ರ ಸಾಕಷ್ಟು ಆಪ್ಷನ್ಸ್ ಇದೆ. ಪೋಲೋ, I10, I20, ಸ್ವಿಫ್ಟು, ರಿಟ್ಸು, ಎಲ್ಲ ಥರದ್ದು ಮಿಡ್ ಸೆಗ್ಮೆಂಟ್ 2 to 3 lakh ಬಜೆಟಲ್ಲಿ ಯಾರಾದರೂ ಗಾಡಿ ನೋಡ್ತಿದ್ದೀರಾ ಅಂದರೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿಬಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಗೆ ಮೆಸೇಜ್ ಮಾಡಿ ಕರೆ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.
ಎಲ್ಲರೂ ಕಮೆಂಟ್ ಮಾಡ್ತಾನೆ ಇದ್ರಿ ಸರ್ ಸಾದತ್ ಕಾರ್ಸ್ ಅವ್ರದ್ದು ವೀಡಿಯೋ ಮಾಡಿ ಅಂತ. ಸೊ ನೀವು ನೋಡ್ತಾ ಹೋಗ್ಬೋದು ನಾನು ಇವತ್ತು ಸಾದತ್ ಕಾರ್ಸಿಗೆ ಬಂದಿದ್ದೀನಿ. ಆದಷ್ಟು ಬೇಗ ಒಂದು ಫುಲ್ ವೀಡಿಯೋ ಅಂದರೆ ಇಲ್ಲಿ ಏನೇನು ಕಲೆಕ್ಷನ್ಸ್ ಇರುತ್ತೆ, ಏನೇನು ಮಾಡಲ್, ಏನೇನು ಪ್ರೈಸಲ್ಲಿ ಇರುತ್ತೆ, ಎಷ್ಟು ಡಿಸ್ಕೌಂಟ್ ಇರುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀವಿ. ಇವತ್ತು ಬಂದು ಅವ್ರು ಇವತ್ತು ಶೋರೂಮಲ್ಲಿ ಇಲ್ಲ ಇವತ್ತು, ಯಾಕಂದರೆ ಅವರು ಇವಾಗ ಫ್ಯಾಮಿಲಿ ವೆಕೇಷನ್ ಅಂದರೆ ಫ್ಯಾಮಿಲಿ ಜೊತೆ ಅವ್ರು ಮೈಸೂರಿಗೆ ಹೋಗಿದ್ದಾರೆ. ಬಟ್ ನಾನು ಇವತ್ತು ಬೆಂಗಳೂರಲ್ಲಿದ್ದೀನಿ. ತುಂಬ ಜನ ಕೇಳ್ತಾನೆ ಇದ್ರಲ್ಲ ಅಂತ ನಿಮಗೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಯೂಸ್ ಸ್ಟಾಕ್ಸ್ ಇರುತ್ತೆ ಸಾದತ್ ಕಾರ್ಸಲ್ಲಿ. ನಿಮಗೆ ಒಳ್ಳೆ ಕರ್ನಾಟಕದಲ್ಲಿ ಬೆಸ್ಟ್ ಪ್ರೈಸಲ್ಲಿ ನೀವು ಗಾಡಿಗಳು ಬೇಕು ಅಂದರೆ ಖಂಡಿತವಾಗಿ ಇಲ್ಲಿ ಬರಲೇಬೇಕು. ಯಾಕಂದರೆ ತುಂಬ ಜನಕ್ಕೆ ಇದು ಗೊತ್ತಿದೆ, ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ರಿ ವೀಡಿಯೋ ಮಾಡಿ ಸರ್ ಅಂತ. ಬಟ್ ವೀಡಿಯೋ ಮಾಡೋಕ್ಕೆ ಒಂದು ಆ ಟೈಮ್ ಅಂತ ಏನು ಬರುತ್ತೆ, ಆ ಸಮಯ ಇನ್ನೂ ಕೂಡ ನಮ್ಗೆ ಬಂದಿಲ್ಲ. ಸೊ ಬಂದಾಗ ಖಂಡಿತವಾಗಿ ಮಾಡ್ತೀವಿ. ಬಟ್ ಇವತ್ತು ಇರೋಂಥ ಏನೇನು ಸ್ಟಾಕ್ಸ್ ಇದೆ ಅದನ್ನು ತೋರಿಸ್ಕೊಡ್ತೀನಿ. ಕೆಲವೊಂದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೂಡ ನಾನು ಪ್ರೈಸ್ ಹೇಳಿರ್ತೀನಿ. ಬಟ್ ಇಲ್ಲಿ ಏನು ಪ್ರೈಸ್ ಆಗಿರ್ತಾರೆ ಅದಕ್ಕೆ ಅವ್ರು ಕೊಡೋದಿಲ್ಲ, ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಸೊ ನೀವು ತುಂಬ ಜನ ಮಾರುತಿ ಸುಜುಕಿ ಬ್ರೆಜಾ ಹುಡುಕ್ತಾ ಇದ್ರೆ ನೀವು ನೋಡ್ತಾ ಹೋಗ್ಬೋದು. ಬ್ರೆಜಾ 2019 62,000 ಓಡಿರೋಂಥ ಗಾಡಿ ಇರುತ್ತೆ. ಗಾಡಿ ಮಾತ್ರ ಇದು ಕೂಡ ಎಕ್ಸಲೆಂಟ್ ಕಂಡೀಷನು, ಡೀಸೆಲ್ ಇಂಜಿನು. ಇಲ್ಲಿಗೆ ಇವ್ರು ಹಾಕಿರೋಂಥ ಪ್ರೈಸು 7,75,000 7,75,000 ಹಾಕಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ಪ್ರೈಸ್ ಇದ್ದೇ ಇರುತ್ತೆ. ಅಂದರೆ ನೀವು ಫೋನ್ ಮಾಡಿದಾಗ ನಿಮಗೆ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಅದು ಕೂಡ ನಿಮಗೆ ಕರ್ನಾಟಕ ನಂಬರು. ಒಂದು ವೇಳೆ ನೀವೇನಾದರೂ ಚೆವ್ರೋಲೆಟ್ ಗಾಡಿಗಳು ಹುಡುಕ್ತಾ ಇದ್ರೆ ನೀವು ನೋಡ್ತಾ ಹೋಗ್ಬೋದು. ಚೆವ್ರೋಲೆಟ್ ಆವಿಯೋ ಇರುತ್ತೆ, 1.4 ಲೀಟರ್ ಇಂಜಿನು, ಪೆಟ್ರೋಲ್ ಇಂಜಿನ್ ಇರುವಂಥದ್ದು, 2010 ಮಾಡಲು. ಇದು ಬಂದು 1,85,000 ಇರುತ್ತೆ. ನಾನು ಕಿಲೋಮೀಟರ್ ಆಗಲಿ ಓನರ್ ಆಗಲಿ ನಾನು ಯಾವುದು ಕೂಡ ಹೇಳ್ತಾ ಇಲ್ಲ. ಸೊ ನಾನು ಜಸ್ಟ್ ಇಲ್ಲಿ ಏನು ಡೀಟೇಲ್ಸ್ ಮೆನ್ಷನ್ ಮಾಡಿದರೆ ಅಷ್ಟು ಮಾತ್ರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬೇಕಂದ್ರೆ ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಫಿಯೇಟ್ ಲೀನಿಯಾ ಹುಡುಕ್ತಾ ಇದ್ದರೆ ಅದು ಕೂಡ ಎಮೋಷನ್ ಟಾಪ್ ಎಂಡು 1.3 ಮಲ್ಟಿಜೆಟ್ ಇಂಜಿನ್ ಜೊತೆ ಬರುವಂಥದ್ದು. ಅಂದರೆ ಇದು ಬಂದು ನಿಮಗೆ ಡೀಸೆಲ್ ಇಂಜಿನು, 2011 ಸಿಂಗಲ್ ಓನರ್ ಗಾಡಿ. ಇದು 2,25,000 ಇದರೆಲ್ಲ ಹಾಕಿದ್ದಾರೆ. ಸೊ ನೀವು ಕಾಲ್ ಮಾಡಿ, ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗ್ಬೋದು. 170, 180, 190 ಸೊ ಈ ಥರ ಪ್ರೈಸಲ್ಲಿ ಇದು ಕೂಡ ಕ್ಲೋಸ್ ಆಗುತ್ತೆ. ಸೊ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ನೀವೇನಾದರೂ ಲೋ ಬಜೆಟ್ಗಳು ಹುಡುಕ್ತಾ ಇದ್ದರೆ ಸೊ ನೀವು ನೋಡ್ತಾ ಹೋಗ್ಬೋದು. ಈ ರೋ ಎಲ್ಲ ಫುಲ್ಲು ನಿಮಗೆ ಲೋ ಬಜೆಟ್ಗಳು ಎಲ್ಲನೂ ಕೂಡ ನಿಲ್ಲಿಸಿದ್ದಾರೆ. ಸೊ ಒಂದು ವೇಳೆ ಸಡನ್ ಗಾಡಿಗಳು ಹುಡುಕ್ತಾ ಇದ್ದರೆ ಸಡನ್ ಗಾಡಿಗಳು ಕೂಡ ಇರುತ್ತೆ. ಇಲ್ಲ ನೀವೇನಾದರೂ ಫ್ಯಾಮಿಲಿ ವೆಹಿಕಲ್ಸ್ ಹುಡುಕ್ತಾ ಇದ್ದರೆ ಸೊ ಫ್ಯಾಮಿಲಿ ವೆಹಿಕಲ್ಸ್ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು ಮಾರುತಿ ಸುಜುಕಿಲಿ ನೀವೇನಾದರೂ ವ್ಯಾಗನ್ ಹುಡುಕ್ತಾ ಇದ್ದರೆ ವ್ಯಾಗನರ್ಗಳಿರುತ್ತೆ, i10ಗಳಿರುತ್ತೆ. ಸೊ ಇದ್ರದ್ದೆಲ್ಲ ಎಷ್ಟು ಡೀಟೇಲ್ಸ್ ಆಗುತ್ತೆ ಅಷ್ಟು ಕೂಡ ನಾನು ತಿಳಿಸ್ಕೊಡ್ತೀನಿ. ನಿಮಗೆ 2012 ಮಾಡಲ್ ಮೇಲೆ ನಿಮಗೆ ಲೋನ್ಗಳಾಗುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು ಸಾದತ್ ಕಾರ್ಸ್ ಮೇನ್ ಬ್ರಾಂಚ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಇವರ ಒಂದು ಲೊಕೇಶನ್ ಬರುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು ಝೆನ್ ಎಸ್ಟಿಲೋ ಅದು ಕೂಡ ಇರುತ್ತೆ, ಅವೈಲಬಿಲಿಟಿ ಇರುತ್ತೆ. ಇದು ಬಂದು ನಿಮಗೆ 2007 ಪೆಟ್ರೋಲು, ಸೆಕೆಂಡ್ ಓನರು, 1.5 ಲಕ್ಷ ಅಂದರೆ 1,50,000 ಹೇಳಿದ್ದಾರೆ. ಸೊ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸೊ ಒಂದು ವೇಳೆ ನೀವೇನಾದರೂ ಹ್ಯುಂಡೈ ಸ್ಯಾಂಟ್ರೋ ಜಿಂಗ್ ಹುಡುಕ್ತಾರೆ ಅದು ಕೂಡ GLS ಪೆಟ್ರೋಲ್ ಇಂಜಿನು, 2010 ಸಿಂಗಲ್ ಓನರ್ ಗಾಡಿ, 1,65,000 1,65,000 ಅದರಲ್ಲೂ ಕೂಡ ಯೂಜ್ ನೆಗೋಷಿಯಬಲ್ ಇರುತ್ತೆ. ಅಂದರೆ ಇಲ್ಲಿರುವಂಥ ಗಾಡಿಗಳಿಗೆ ಒಳ್ಳೆ ನೆಗೋಷಿಯಬಲ್ ಮಾಡಿ ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ. ಸೊ ಮಾರುತಿ ಸುಜುಕಿ ವ್ಯಾಗನರ್ 2010 ಸಿಂಗಲ್ ಓನರು, 60,000 ಕಿಲೋಮೀಟರ್ ಓಡಿರೋಂಥದ್ದು. ಇದ್ರದ್ದು ಪ್ರೈಸ್ ಇವ್ರು ಹೇಳ್ತಾ ಇರೋದು 1,65,000 ವಿತ್ NOC, 2,05,000 ವಿತ್ ಕೆ ನಂಬರ್ ಅಂದರೆ ಕರ್ನಾಟಕ ನಂಬರ್ ಜೊತೆ ನಿಮ್ಗೆ ಮಾಡ್ಕೊಡ್ತಾರೆ. ನಾವೇನು ಹೇಳ್ತಾ ಇದೀವಿ ಪ್ರೈಸ್ ಇಲ್ಲಿ ಏನು ಹಾಕಿದ್ರೆ ಅದು ಮಾತ್ರ, ಇದರಲ್ಲೆಲ್ಲ ಪ್ರೈಸ್ ಹಾಕಿಲ್ಲ. ಹ್ಯುಂಡೈ i10 ಬೇಕು ಅಂದರೆ ಅದು ಕೂಡ ನಿಮಗೆ ಯೂಸ್ ಸ್ಟಾಕ್ಸ್ ಇರುತ್ತೆ. ಸೊ ಇದೊಂದು ಗಾಡೀಲಿ ಇಲ್ಲೂ ಕೂಡ ಡೀಟೇಲ್ಸ್ ಹಾಕಿದ್ದಾರೆ. ಇದು ಬಂದು ನಿಮಗೆ ಪೆಟ್ರೋಲ್ ಇಂಜಿನ್ 2011 ಹ್ಯುಂಡೈ i10 ಮ್ಯಾಗ್ನಾ 1.2 ಕಪ್ಪ ಇಂಜಿನ್ ಜೊತೆ ಬರುವಂಥದ್ದು. ಸೆಕೆಂಡ್ ಓನರು 60,000 ಕಿಲೋಮೀಟರ್ ಓಡಿರುತ್ತೆ, 2,25,000 ನಿಮ್ಗೆ ಅದರಲ್ಲೂ ಕೂಡ ಡಿಸ್ಕೌಂಟ್ ಪ್ರೈಸ್ ಇದ್ದೇ ಇರುತ್ತೆ. ಒಂದು ವೇಳೆ ನೀವೇನಾದರೂ ಡೆಲ್ಲಿ ವೆಹಿಕಲ್ಸ್ ಹುಡುಕ್ತಾರೆ DL ರಿಜಿಸ್ಟರ್ಡು, ಇದು ಕೂಡ ಹ್ಯುಂಡೈ i10 ಎರಾ ವೇರಿಯಂಟ್ ಅಂದರೆ ಬೇಸಿಕ್ಕು ಪೆಟ್ರೋಲ್ ಇಂಜಿನು, 2011 ಸಿಂಗಲ್ ಓನರ್, 59,000 ಓಡಿರುವಂಥದ್ದು, 1,95,000 ವಿತ್ NOC ವಿತ್ ಕರ್ನಾಟಕ 2,35,000 ಹಾಕಿದ್ದಾರೆ. ಒಂದು ವೇಳೆ ನೀವೇನಾದರೂ ರಿಡ್ಸ್ ಹುಡುಕ್ತಾ ಇದ್ದರೆ ಮಾರುತಿ ಸುಜುಕಿ ರಿಡ್ಸು ಕೂಡ ನೀವು ನೋಡ್ತಾ ಹೋಗ್ಬೋದು. ಇದು ಬಂದು ನಿಮಗೆ ವಿತ್ ABS ಇರುವಂಥದ್ದು, ZX ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ಅಲೋವಿಲ್ಸ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. 2010 ಸೆಕೆಂಡ್ ಓನರು, 93,000 ಕಿಲೋಮೀಟರ್ ಓಡಿರುವಂಥದ್ದು, 2,20,000 ವಿತ್ NOC ನಿಮಗೆ ಕರ್ನಾಟಕ ನಂಬರ್ ಜೊತೆ 2,60,000 ಅಂದರೆ 2,60,000ಗೆ ಕ್ಲೋಸ್ ಆಗುತ್ತೆ. ಇಲ್ಲೇನು ಹೇಳ್ತಾ ಇದ್ದೀನಿ ಪ್ರೈಸ್ ಇಲ್ಲಿ ಹಾಕಿರೋಂಥದ್ದು. ಬಟ್ ಇಲ್ಲಿ ಇವರು ಒಂದು ಆಫರ್ ಪ್ರೈಸ್ ಕೊಡ್ತಾರೆ ವೀಡಿಯೋಸಲ್ಲಿ, ಆ ಪ್ರೈಸ್ನ ನಾನು ಹೇಳ್ತಾರೆ. ಯಾಕಂದರೆ ಅವ್ರು ಇಲ್ಲದೆ ಇರೋದ್ರಿಂದ ಆ ಪ್ರೈಸ್ನ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಏನಿದೆ ಡೀಟೇಲ್ ನಾನು ಹೇಳ್ತಾ ಇದ್ದೀನಿ. ನೀವು ಒಂದು ನಂಬರ್ ಏನಿರುತ್ತೆ ಅದು ಕಾಲ್ ಮಾಡಿದ್ರೆ ಫುಲ್ಲಿ ನಿಮಗೆ ಕಂಪ್ಲೀಟ್ ಫೈನಲ್ ಪ್ರೈಸ್ ಕೂಡ ತಿಳಿಸ್ಕೊಡ್ತಾರೆ. ಇಲ್ಲಿ ಏನು ಹಾಕಿರ್ತಾರೆ ಅದಕ್ಕಿಂತ 50,000 ಕಡಿಮೆ ಆಗ್ಬೋದು, 30,000 ಕೂಡ ಕಡಿಮೆ ಆಗ್ಬೋದು, ಹೇಳೋಕ್ಕಾಗಿಲ್ಲ. ಬಟ್ ಬೆಸ್ಟ್ ಪ್ರೈಸಲ್ಲಿ ಅಂತ ನಿಮ್ಮ ಗಾಡಿಗಳು ಸಿಗುತ್ತೆ. ನೆಕ್ಸ್ಟು ಮಾರುತಿ ಸುಜುಕಿ ರಿಡ್ಸು VX ಅಂದರೆ ಪೆಟ್ರೋಲ್ ಇಂಜಿನು, 2010 ಸಿಂಗಲ್ ಓನರು, ಇದು ಪ್ರೈಸ್ ಬಂದು 2 ಲಕ್ಷ ವಿತ್ NOC. ಇಲ್ಲ ನಿಮಗೆ ವಿತ್ ಕರ್ನಾಟಕ ನಂಬರ್ ಬೇಕಾದ್ರೆ 240 2,40,000 ಆಗುತ್ತೆ. ಇಲ್ಲ ನೀವೇನಾದರೂ ಹ್ಯುಂಡೈ i20 ಹುಡುಕ್ತಾ ಇದ್ದರೆ ಸೊ ನೀವು ನೋಡ್ತಾ ಹೋಗ್ಬೋದು. ಪೆಟ್ರೋಲ್ ಇಂಜಿನ್ 2010 ಸೆಕೆಂಡ್ ಓನರ್, 76,000 ಕಿಲೋಮೀಟರ್ ಓಡಿರೋದು, 2,60,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೀವೇನಾದರೂ ಫಿಯೇಟ್ ಪಿಂಟೋ ಹುಡುಕ್ತಾ ಇದ್ದರೆ ಸೊ ಫಿಯೇಟ್ ಪಿಂಟೋ ಕೂಡ ಇರುತ್ತೆ. ಸೊ ಇದ್ರದ್ದು ಡೀಟೇಲ್ ಇಲ್ಲಿ ಮಿಸ್ ಆಗಿದೆ. ಸೊ ಬಟ್ ಬೇಕು ಅನ್ನೋದು ವಿಸಿಟ್ ಮಾಡ್ಬೋದು. K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ಒಂದು ವೇಳೆ ನಿಮ್ಗೆ ಏನಾದರೂ ಸ್ವಿಫ್ಟ್ ಹುಡುಕ್ತಾ ಇದ್ದರೆ ಸ್ವಿಫ್ಟು ಕೂಡ ಇರುತ್ತೆ. ಪೆಟ್ರೋಲ್ ಇಂಜಿನ್ 2010 98,000 ಕಿಲೋಮೀಟರ್ ಓಡಿರೋದು, ಸೆಕೆಂಡ್ ಓನರ್, 2,30,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಒಂದು ವೇಳೆ ನ್ಯೂ ಶೇಪ್ ಶಿಫ್ಟ್ ಹುಡುಕ್ತಾ ಇದ್ದರೆ ಸೊ ನೀವು ನೋಡ್ತಾ ಹೋಗ್ಬೋದು. ನ್ಯೂ ಶೇಪ್ ಶಿಫ್ಟು 2021 2021 ಮಾಡಲು, 61,000 ಕಿಲೋಮೀಟರ್ ಓಡಿರುವಂಥ ಸಿಂಗಲ್ ಓನರ್ ವೆಹಿಕಲು, 6.5 ಲಕ್ಷ ಅಂದರೆ 6,50,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಅಂದರೆ ಬೆಸ್ಟ್ ಪ್ರೈಸಲ್ಲಿ ನಿಮಗೂ ಕೂಡ ಕ್ಲೋಸ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಡಿಸೈರ್ ಹುಡುಕ್ತಾ ಇದ್ದರೆ ಡಿಸೈರು ಕೂಡ ಇರುತ್ತೆ. ಅದು ಕೂಡ VX ಪೆಟ್ರೋಲ್ ಇಂಜಿನ್ 2010 96,000 ಕಿಲೋಮೀಟರ್ ಓಡೋದು, ಸೆಕೆಂಡ್ ಓನರ್, 2,10,000 ವಿತ್ NOC, 2.5 ಲಕ್ಷ ವಿತ್ ಕೆ ನಂಬರ್. ಇದು ಇಲ್ಲಿ ಹಾಕಿರುವಂಥ ಪ್ರೈಸ್ ಇರುತ್ತೆ. ಸೊ ಒಂದು ವೇಳೆ ನೀವೇನಾದರೂ ಟಾಟಾ ಕಂಪ್ನಿಗಳ ಗಾಡಿ ಹುಡುಕ್ತಾ ಇದ್ದರೆ ಸೊ ನೀವು ನೋಡ್ತಾ ಹೋಗ್ಬೋದು.
ಟಾಟಾ ಟಿಗೋರು ಕೂಡ ಇರುತ್ತೆ. ಎಕ್ಸ್ ಟಿ ವೇರಿಯಂಟು 2017 ಮಾಡಲು 94,000 ಓಡಿರುತ್ತೆ. ಸಿಂಗಲ್ ಓನರ್ ಅಂದರೆ ಏಕಮಾಲಿಕರ ಗಾಡಿ 4,10,000. ಸರ್ ಬ್ರೋ ವಿಡಿಯೋ ಮಾಡ್ತಿದ್ದೀರಾ? ಸಾರಿ ಡಿಸ್ಟರ್ಬ್ ಮಾಡಿ. ಏನಿಲ್ಲ ಬ್ರೋ, ಡಿಸ್ಟರ್ಬ್ ಏನಿಲ್ಲ. ಸೊ ವಿಡಿಯೋದಲ್ಲಿ ನಿಮ್ಮದೇ ಶೋರೂಮ್ದು ತೋರಿಸ್ತಾ ಇದೆ. ಹೌದಾ ಬ್ರೋ? ಹಾಂ, ಎಲ್ಲ ಸ್ಟಾಕ್ಸ್ ಏನೇನಿದೆ ತೋರಿಸ್ತಾ ಇದ್ದೀನಿ ಸುಮ್ಮನೆ. ಬ್ರೋ ನಾನು ಒಂದು 10 ನಿಮಿಷ ದೂರ ಇದ್ದೀನಿ ಅಷ್ಟೇ. ಹೌದಾ, ಏನಿಲ್ಲ ಬಿಡಿ, ನಾನು ಮಾಡಿರ್ತೀನಿ. ಡನ್ ಬ್ರೋ ಡನ್. ಹಾಂ, ಹೆಂಗಿರು ಬಂದಿದ್ದೀನಲ್ಲ. ಪ್ರೈಸಿಂಗ್ ಇದೆ ಅಲ್ಲ ಬ್ರೋ? ಹಾಂ ಬ್ರೋ, ಇಲ್ಲಿ ಏನು ಪ್ರೈಸಿಂಗ್ ಇದೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಕೆಲವೊಂದು ಪ್ರೈಸಿಂಗ್ ಇಲ್ಲ, ಸೊ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲ ಪ್ರೈಸಿಂಗ್ ಇಲ್ಲ ಅಲ್ಲ ಬ್ರೋ, ನಮಗೆ ಕೇಳ್ಕೊಳ್ಳಿ ಬ್ರೋ, ಈಗಲೇ ಹೇಳ್ಬಿಡ್ತೀನಿ. ಹೌದಾ, ಏನಿಲ್ಲ ಬ್ರೋ, ಎಷ್ಟಿದೆ ಅಷ್ಟು ಮಾಡೋಣ ಬಿಡಿ. ನಾವು ಇಬ್ರು ವಿಡಿಯೋ ಶೇರ್ ಮಾಡ್ಬೇಕಾದ್ರೆ ಫುಲ್ ಡೀಟೇಲ್ ಕೊಡೋಣ. ಓಕೆ ಬ್ರೋ, ಅದ್ರಲ್ಲಿ ಹಾಕ್ಬಿಡಿ ಬ್ರೋ, ನೆಗೋಷಿಯಬಲ್ ಆಗುತ್ತೆ ಅಂತ ಏನಾದ್ರು ಹೇಳ್ಬಿಡಿ. ಅದೇ ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. ಇರುತ್ತೆ, ಹಾ. 2 days ಅಲ್ಲಿ ನಂಬರ್ ಕೊಡ್ತೀವಿ ಅಂತ ಹೇಳ್ಬಿಡಿ. ಓಕೆ ಬ್ರೋ, ಶೋರ್. ಡನ್ ಬ್ರೋ. ಓಕೆ ಬ್ರೋ ಶೋರ್. ಓಕೆ. ಹಾಂ, ಸೊ ನೆಕ್ಸ್ಟು ಈಗ ಅವರೇ ಫೋನ್ ಮಾಡಿದರು. ನಿಮಗೆ ಇದೇನಾಗುತ್ತೆ, ವಿತ್ ಎನ್ ಒ ಸಿ ಬೇಕಾದರೂ ಕೂಡ ಸಿಗುತ್ತೆ, ವಿತ್ ಟ್ರಾನ್ಸ್ಫರ್ ಬೇಕು ಅಂದರೆ ನಿಮಗೆ 2 days ಅಂದರೆ 2 ದಿನದಲ್ಲಿ ನಿಮಗೆ ನಂಬರ್ ಜೊತೆ ನಿಮಗೆ ಕರ್ನಾಟಕ ನಂಬರ್ ಜೊತೆ ಗಾಡಿಗಳು ಸಿಗುತ್ತೆ. ಇಲ್ಲೇನು ಪ್ರೈಸ್ ಹಾಕಿರ್ತಾರೆ ಅದರಲ್ಲೂ ಕೂಡ ನಿಮಗೆ ಯೂಸ್ ಡಿಸ್ಕೌಂಟ್ ಅಂದರೆ ಒಳ್ಳೆ ಡಿಸ್ಕೌಂಟಲ್ಲಿ ಒಳ್ಳೊಳ್ಳೆ ಕಾರ್ಗಳು ಒಳ್ಳೊಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಇಷ್ಟನ್ನು ಅವರು ಕಾಲಲ್ಲಿ ಹೇಳಿದ್ರು, ಕಾಲಲ್ಲಿ ಅವರೇ ಬಂದಿದ್ರು. ಸೊ ಇವಾಗ ಇದೇ ನೋಡ್ತಾ ಇದ್ರೆ, ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್ ಹ್ಯುಂಡೈ ಎಕ್ಸೆಂಟು SX 1.1 CRD ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥದ್ದು. 2015 52,000 ಕಿಲೋಮೀಟರ್, ಸೆಕೆಂಡ್ ಓನರ್. 2,95,000 ವಿತ್ ಎನ್ ಒ ಸಿ, 3,60,000 ವಿತ್ ಕೆ ನಂಬರ್ ಹಾಕಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ಒಳ್ಳೆ ನೆಗೋಷಿಯಬಲ್ ಪ್ರೈಸಲ್ಲಿ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ನಿಮಗೆ ಸಾದತ್ ಕಾರ್ಸ್ ಅಂತ ಬಂದ್ರೇ ತುಂಬಾ ಡಿಮ್ಯಾಂಡಿಂಗಲ್ಲಿರುವಂಥ ಕಾರ್ಗಳಂತ ಹೇಳ್ಬೋದು. ಯಾವುದಪ್ಪ ಇದಂದ್ರೆ ವೋಕ್ಸ್ವ್ಯಾಗನ್ ಪೋಲೋ. ನಿಮಗೆ ಲೈನಾಗಿ ಒಂದು 6 ಗಾಡಿ ನಿಲ್ಲಿಸಿದ್ದಾರೆ. ನಿಮ್ಗೆ ಎಲ್ಲ ಗಾಡಿಗಳು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಪ್ರತಿಯೊಂದು ಕಲರಲ್ಲೂ ಕೂಡ ಸಿಗುತ್ತೆ ಮತ್ತು ಪ್ರತಿಯೊಂದು ವೇರಿಯಂಟ್ ಕೂಡ ಇರುತ್ತೆ. ಅಂದರೆ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್, ಡೀಸೆಲ್ ಬೇಕಾದ್ರೆ ಡೀಸೆಲ್, ಎರಡು ಕೂಡ ಸಿಗುತ್ತೆ. ಸೊ ಇವಾಗ ಏನು ನೋಡ್ತಾ ಇದ್ದಾರೆ, ಇದು ಬಂತು 1.2 ಲೀಟರ್ ಐಲೈನ್ ಅಂದರೆ ಕಂಪ್ಲೀಟ್ ಟಾಪ್ ಎಂಡ್ ಏರ್ ಬ್ಯಾಗ್, ABS ಅಲೋವಿಲ್ಸ್ ಎಲ್ಲರೂ ಕೂಡ ಬರುವಂಥದ್ದು. 2010 ಸೆಕೆಂಡ್ ಓನರು. 2,35,000 ವಿತ್ ಎನ್ ಒ ಸಿ ಇರುತ್ತೆ. 2,75,000 ವಿತ್ ನಿಮಗೆ ಕೆ ನಂಬರ್ ಅಂದರೆ ಕರ್ನಾಟಕ ನಂಬರ್ ಜೊತೆ ಹಾಕಿದ್ದಾರೆ. ಸೊ ಇಲ್ಲಿ ಏನು ಹಾಕಿದ್ದಾರೆ, ಸೊ ಅದು ವೈಸ್ ವರ್ಡ್ಸ್ ಆಗ್ಬೋದು, ಆದರೆ ನಿಮಗೆ ಪ್ರೈಸ್ಗಳು ತುಂಬಾ ಕಡಿಮೆ ಇರುತ್ತೆ. ಸೊ ಬೇಕಾದ್ರೆ ಕಾಲ್ ಮಾಡ್ಬೋದು. ಅದು ಕೂಡ ವೈಟ್ ಕಲರು, DL ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ನೆಕ್ಸ್ಟ್ ಕರ್ನಾಟಕ ನಂಬರ್ ಬೇಕು ಅಂದರೆ ಅದು ಕೂಡ ಇರುತ್ತೆ. 2010 ಪೆಟ್ರೋಲ್ ಇಂಜಿನು, 19,000 ಅಂದರೆ 19,000 ಕಿಲೋಮೀಟರ್ ಓಡಿರುವಂಥ ಪೋಲೋ ಸಿಂಗಲ್ ಓನರು. ಇದು ನಿಮಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿರುತ್ತೆ. 3,25,000 ಅಂದರೆ 3,25,000. ಅದು ಕೂಡ ಬರೀ 19,000 ಕಿಲೋಮೀಟರ್ ಓಡಿರೋಂಥದ್ದು. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದು ಕೂಡ ಕರ್ನಾಟಕ ನಂಬರು. ಮತ್ತೊಂದು ವೈಟ್ ಕಲರ್ ಡೆಲ್ಲಿ ನಂಬರಲ್ಲಿ ಇರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ಇಂಜಿನು 1.2 MPI ಕಂಫರ್ಟ್ ಲೈನ್ ಇದು, ಅಂದರೆ ಮಿಡ್ ವೇರಿಯಂಟು. 10 ಮಾಡಲು 76,000 ಕಿಲೋಮೀಟರ್ ಓಡಿರುತ್ತೆ. ಇದು ಬಂದು ನಿಮಗೆ 2,25,000 ವಿತ್ ಎನ್ ಒ ಸಿ ಇರುತ್ತೆ. 2,65,000 ವಿತ್ ಕೆ ನಂಬರ್ ಇರುತ್ತೆ. ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಪ್ರೈಸ್, ಇದು ಫೈನಲ್ ಇರಲ್ಲ ರೀ, ನೀವು ಫೋನ್ ಮಾಡಿ. ಇದು ಕೂಡ ಇನ್ನೂ ತುಂಬಾ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಪೋಲೋ ಹುಡುಕ್ತಾ ಇರೋರಿಗೆ ಅದು ಕೂಡ ಇರುತ್ತೆ. 2010 1.2 ಕಂಫರ್ಟ್ ಲೈನು, 2010 ಮಾಡಲ್, 71,000 ಓಡಿರೋದು. ನಿಮ್ಗೆ 2,75,000 2,75,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ ಕರ್ನಾಟಕ ನಂಬರ್. ಮತ್ತೊಂದು ದಿಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಇದು ಬಂದು ನಿಮಗೆ 2010 70,000 ಕಿಲೋಮೀಟರ್ ಓಡಿರೋದು, ಸಿಂಗಲ್ ಓನರ್. 2,25,000 ವಿತ್ ಎನ್ ಒ ಸಿ, 2,65,000 ವಿತ್ ಕೆ ನಂಬರ್. ಇದು ಕೂಡ ನಿಮಗೆ 1.2 MPI ಇಂಜಿನ್ ಜೊತೆ ಬರುವಂಥದ್ದು, ಕಂಫರ್ಟ್ ಲೈನ್ ಅಂದರೆ ಮಿಡ್ ವೇರಿಯಂಟು. ಮತ್ತು ಅವಲಿಂದ ವೈಟು, ಬ್ಲ್ಯಾಕು, ರೆಡ್ ನೋಡಿದ್ರಿ. ಈಗ ನಾವು ನೋಡ್ತಾ ಇರ್ಬೋದು ಸಿಲ್ವರ್ ಕಲರು. ಇದು ಕೂಡ 1.2 MPI ಕಂಫರ್ಟ್ ಲೈನು, ಪೆಟ್ರೋಲ್ ಇಂಜಿನು, 2010 ಮಾಡಲ್ ಪೋಲೋ. ಇದು ಸಿಂಗಲ್ ಓನರು, 89,000 ಕಿಲೋಮೀಟರ್ ಓಡಿರುತ್ತೆ. 2,25,000 ವಿತ್ ಎನ್ ಒ ಸಿ ಇರುತ್ತೆ. 2,65,000 ವಿತ್ ಕೆ ನಂಬರ್ ಇರುತ್ತೆ. ಸೊ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು i20ಗಳಿರುತ್ತೆ, ಫೋರ್ಡ್ ಫಿಗೋಗಳಿರುತ್ತೆ. ಇದ್ರದ್ದೆಲ್ಲ ಯಾವುದೇ ಡೀಟೇಲ್ಸ್ ಇರುತ್ತೆ ಅದು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಫೋನ್ ಮಾಡಿದ್ರೆ ಡೀಟೇಲ್ ಹೇಳ್ತೀನಿ ಅಂದರು, ಬಟ್ ಅದು ವೀಡಿಯೋ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ. ETS ಲಿವಾ, ಅದು ಕೂಡ G ವೇರಿಯಂಟ್ ಅಂದರೆ ಪೆಟ್ರೋಲ್ ಇಂಜಿನು, 2011 67,000 ಕಿಲೋಮೀಟರ್ ಓಡಿರೋದು. 2,70,000ಕ್ಕೆ ಈ ಗಾಡಿ ಸಿಗುತ್ತೆ ವಿತ್ ಎನ್ ಒ ಸಿ. ಇಲ್ಲ ವಿತ್ ಕರ್ನಾಟಕ ನಂಬರ್ ಬೇಕಾದ್ರೆ 3,15,000 ಅಂದರೆ 3,15,000. ಸೊ ಮತ್ತೊಂದು ಫಿಯೇಟ್, ಇದು ಬಂದು ನಿಮಗೆ ಫಿಯೇಟ್ ಲೀನಿಯಾ ಎಮೋಷನ್ ಪ್ಯಾಕು, ಪೆಟ್ರೋಲ್ ಇಂಜಿನು, 2009 90,000 ಕಿಲೋಮೀಟರ್ ಓಡಿರೋಂಥದ್ದು. 1,75,000 1,75,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ಒಂದು ವೇಳೆ ಇಲ್ಲ ಸರ್ ಬೇಡ ಯಾವ್ದು ಸಡನ್ ಇದೆಯಾ ಅಂತ ಹೇಳೋರಿಗೆ ಸೊ ಅದು ಕೂಡ ಇರುತ್ತೆ. ಸೊ ಟೊಯೋಟಾ ಕೊರೋಲಾ, ಸೊ ಹೆಸರೇ ಬಾಯಿಗೆ ಬರ್ತಲ್ಲ ಕಂಟಿನ್ಯೂಸ್ ಮಾಡಿದ್ರಿಂದ, ಕೊರೋಲಾ ಕೂಡ ಇರುತ್ತೆ. 1.8 G ವೇರಿಯಂಟು ಅಂದರೆ ಪೆಟ್ರೋಲ್ ಇಂಜಿನ್, 2007 ಮಾಡಲು, 86,000 ಕಿಲೋಮೀಟರ್ ಓಡಿರುತ್ತೆ. 2,00,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ಒಂದು ವೇಳೆ ನೀವೇನಾದ್ರು ಚೆವ್ರೋಲೆಟ್ ಗಾಡಿಗಳು ಹುಡುಕ್ತಾ ಇದ್ದರೆ ಸೊ ಚೆವ್ರೋಲೆಟಲ್ಲೂ ಕೂಡ ಸೆಡನ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು 2006 ಚೆವ್ರೋಲೆಟ್ ಆವಿಯೋ 1.4 ಲೀಟರ್ ಇಂಜಿನ್ ಜೊತೆ ಬರುವಂಥದ್ದು. 2006 80,000 ಕಿಲೋಮೀಟರ್ ಓಡಿರೋಂಥದ್ದು. ಸೆಕೆಂಡ್ ಓನರು 1,55,000 1,55,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಬ್ರೆಜಾ ಕೂಡ ಇರುತ್ತೆ. ಡೀಸೆಲ್ ಇಂಜಿನ್ ಅಂದರೆ 18-20+ ಮೈಲೇಜ್ ಬರುವಂಥದ್ದು. ಇದ್ರದ್ದು ಡೀಟೇಲ್ ಕೊಟ್ಟಿಲ್ಲ. ಸೊ ಬೇಕು ಅಂದ್ರೆ ಇವ್ರ ನಂಬರ್ ಕಾಲ್ ಮಾಡ್ಬೋದು, ಇಲ್ಲ ಇವರ ನಂಬರ್ ಕ್ಯಾಟ್ಲಾಗಲ್ಲಿ ಇರುತ್ತೆ. ವಾಟ್ಸಪ್ಪಲ್ಲಿ ಇವ್ರ ನಂಬರ್ ಸೇವ್ ಮಾಡ್ಕೊಂಡು ನೋಡಿದ್ರೆ ಸೊ ನಿಮ್ಗೆ ಅದರಲ್ಲೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಅವ್ರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ನೆಕ್ಸ್ಟ್ ವೋಕ್ಸ್ವ್ಯಾಗನ್ ಪೋಲೋ, ಇದ್ರದ್ದು ಕೂಡ ಡೀಟೇಲ್ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇನ್ನು ತುಂಬಾ ವೆಹಿಕಲ್ಸ್ ಇರುತ್ತೆ. ಇದು ಬಂದು ನಿಮಗೆ ಟೊಯೋಟಾ ETS ಲಿವಾ G ವೇರಿಯಂಟ್, ಪೆಟ್ರೋಲ್ ಇಂಜಿನು, 11 ಮಾಡಲು, 84,000 ಕಿಲೋಮೀಟರ್, ಸಿಂಗಲ್ ಓನರು.
ಇದು ಬಂದು ನಿಮಗೆ 2,60,000 ವಿತ್ ಎನ್ ಓ ಸಿ, 3 ಲಕ್ಷ ವಿತ್ ನಿಮಗೆ ಕೆ ನಂಬರ್ ಅಂದರೆ ಕರ್ನಾಟಕ ನಂಬರ್ ಜೊತೆ ಕೊಡ್ತಾರೆ. ಸೊ ಇನ್ನೊಂದು ರೆಡ್ ಕಲರ್ ಪೋಲೋ ಕೂಡ ಇರುತ್ತೆ. ಸೊ ಬೇಕು ವಿಸಿಟ್ ಮಾಡ್ಬೋದು, ಯಾಕಂದರೆ ಅದರ ಡೀಟೇಲ್ ಹಾಕಿಲ್ಲ. ಸೊ ಮತ್ತು ಹೋಂಡಾ ಸಿಟಿ K02 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ 2006 ಮಾಡಲು, ಅದು ಕೂಡ ಫಸ್ಟ್ ಓನರ್ ಸಿಂಗಲ್ ಓನರ್ ವೆಹಿಕಲು, 1,95,000 1,95,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಪಲ್ಸ್ ಬೇಕಾದ್ರೆ ಪಲ್ಸ್ ಸಿಗುತ್ತೆ, ಇಲ್ಲ ನೀವೇನಾದರೂ ಹೋಂಡಾ ಸಿಟಿ ಹುಡುಕ್ತಾ ಇದ್ದರೆ ಅದು ಕೂಡ ಇರುತ್ತೆ. ಹೋಂಡಾ ಸಿಟಿ ZX ವೇರಿಯಂಟು 1.5 ಲೀಟರ್ ಇಂಜಿನು, ಅದು ಕೂಡ ಆ್ಯನಿವರ್ಸರಿ ಎಡಿಷನ್ ಪೆಟ್ರೋಲ್ ಇಂಜಿನು, 2008 2009 ಮ್ಯಾನುಫ್ಯಾಕ್ಚರ್ ಇದು ರಿಜಿಸ್ಟರ್ ಆಗಿರೋಂಥದ್ದು. 99,000 ಕಿಲೋಮೀಟರ್ ಓಡಿರೋದು, 1,95,000 1,95,000 ಇರುತ್ತೆ. ಇಲ್ಲ ನೀವೇನಾದರೂ ಫೋರ್ಡ್ ಫಿಯೆಸ್ಟಾ ಹುಡುಕ್ತಾ ಇದ್ದರೆ ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥ ಗಾಡಿ. ಇದು ಕೂಡ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಬಂದು ನಿಮಗೆ 2008 ಅಂದರೆ 2008 ಮಾಡಲು, ಸೆಕೆಂಡ್ ಓನರ್ ಆಗಿರೋಂಥದ್ದು, 1,65,000 1,65,000 ಇದು ಕೂಡ ಸಿಗುತ್ತೆ. ಸೊ ಬೇಕು ವಿಸಿಟ್ ಮಾಡ್ಬೋದು. ಒಂದು ವೇಳೆ ನೀವೇನಾದರೂ ಟಾಟಾ ಗಾಡಿ ಹುಡುಕ್ತಾ ಇದ್ದರೆ ಅದು ಕೂಡ ಇನ್ನೂ ತುಂಬಾ ಅವೈಲಬಿಲಿಟಿ ಇರುತ್ತೆ. ಇದು ಬಂದು ನಿಮಗೆ ಟಾಟಾ ZST XT ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು, ಪೆಟ್ರೋಲ್ ಇಂಜಿನು, 2015 2015 ಮಾಡಲು, ಫಸ್ಟ್ ಓನರು, 3,60,000 3,60,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಸೊ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ನಂದು ಫೇವ್ರೇಟ್ ಗಾಡಿ ಅಂತಲೇ ಹೇಳ್ಬೋದು Hyundai Accent, ಅದರಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಅಂದರೆ ಎಕ್ಸಿಕ್ಯೂಟಿವ್ ವೇರಿಯಂಟ್ ಇದಾಗಿರುತ್ತೆ. 2010 ಮಾಡಲು, 1,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇಲ್ಲೇನು ಹೇಳಿರ್ತಾರೆ ಸೊ ಪ್ರೈಸ್ ಯಾವುದು ಕೂಡ ಫಿಕ್ಸ್ಡ್ ಇರೋಲ್ಲ. ಸೊ ಅದರಲ್ಲೂ ಕೂಡ ನೀವು ಕಡಿಮೆ ಆಗಿರುತ್ತೆ. ಸೊ ನೀವೇನಾದರೂ ಕಡಿಮೆ ಬಜೆಟಲ್ಲಿ 7 ಸೀಟರ್ ವೆಹಿಕಲ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ಸೊ ನಿಮ್ಗೆ ಅದು ಕೂಡ ಸಿಗುತ್ತೆ. ಇಲ್ಲಾಂದರೆ ನೀವು ನೋಡ್ತಾ ಇರ್ಬೋದು ಎಷ್ಟು ವೆಹಿಕಲ್ಸ್ ಬೇಕು ನಿಮಗೆ. ಮತ್ತು ನೀವು ಯಾವ್ದು ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಕೂಡ ಇರುತ್ತೆ, ಫಿಯೇಟ್ ಲೀನಿಯಾ ನಾನು ಆಲ್ರೆಡಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಈ ಥರ ಪ್ರತಿಯೊಂದು ಕೂಡ ಇರುತ್ತೆ. ಇನ್ನೂ ಆ ಕಡೆ ಕೂಡ ಇದೆ. ಸೊ ನಾನು ಅದನ್ನು ಕೂಡ ತೋರಿಸ್ಕೊಡ್ತೀನಿ. Volkswagen Vento 2011 2,40,000 ವಿತ್ ಎನ್ ಓ ಸಿ, 3,10,000 ವಿತ್ ಕೆ ನಂಬರ್ ಇರುತ್ತೆ. ಅದು ಕೂಡ ಇದು ಆಟೋಮೆಟಿಕ್ ವೆಂಟೋ ಹುಡುಕ್ತಾ ಇರೋರಿಗೆ ಅದು ಕೂಡ ಆಪ್ಷನ್ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಹೋಂಡಾ ಸಿಟಿ ಇರುತ್ತೆ. ಹೋಂಡಾ ಸಿಟಿ ನಿಮಗೆ ಯಾವ ಕಲರ್ ಬೇಕು ಎಲ್ಲನೂ ಕೂಡ ಸಿಗುತ್ತೆ. ಇದು ಬಂದು ನಿಮಗೆ ಹೋಂಡಾ ಸಿಟಿಲಿ SMT ಅಂದರೆ IVTEC ಪೆಟ್ರೋಲ್ ಇಂಜಿನ್ನು, 2010 ಮಾಡಲು, ಸಿಂಗಲ್ ಓನರ್, 2,20,000 ವಿತ್ ಎನ್ ಓ ಸಿ, 2,80,000 ವಿತ್ ಕೆ ನಂಬರ್ ಕರ್ನಾಟಕ ನಂಬರ್ ಜೊತೆ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ 34,000 ಕಡಿಮೆ ಆಗಿಬಿಡುತ್ತೆ. ಸೊ ದಯವಿಟ್ಟು ವೀಡಿಯೋ ಮೇಲೆ ಇರುವಂಥ ನಂಬರ್ ಕಾಲ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನಿಸಾನ್ ಸನ್ನಿ XL ವೇರಿಯಂಟ್ ಡೀಸೆಲ್ ಇಂಜಿನು, 2014-15 ರಿಜಿಸ್ಟರ್ಡ್ ವೆಹಿಕಲು, 82,000 ಕಿಲೋಮೀಟರ್ ಓಡಿರೋದು, ಸೆಕೆಂಡ್ ಓನರು, ವಿತ್ ಎನ್ ಓ ಸಿ 2,60,000, ಇಲ್ಲ ವಿತ್ ಕೆ ನಂಬರ್ ಏನಾದರೂ ತೊಗೋತೀರಿ ಅಂದರೆ 3,40,000 3,40,000 ಇರುತ್ತೆ. ಸೊ ಒಂದು ವೇಳೆ ನೀವೇನಾದರೂ ಸಿಡಿಯಾ ಹುಡುಕ್ತಾ ಇದ್ದರೆ ಅದು ಕೂಡ ಸಿಡಿಯಾ ಸೆಲೆಕ್ಟ್ 2 ಲೀಟರ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂಥದ್ದು ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. 2008 ಸೆಕೆಂಡ್ ಓನರು, 78,000 ಕಿಲೋಮೀಟರ್ ಓಡಿರೋದು, 2,10,000 2,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸ್ಕೋಡಾ ಬೇಕಾ, ಸ್ಕೋಡಾ ಇರುತ್ತೆ, ಸ್ಕೋಡಾ ರ್ಯಾಪಿಡು, ನಿಮ್ಗೆ ಯಾವ್ದು ಬೇಕು ಎಲ್ಲನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಸ್ಕೋಡಾ ರ್ಯಾಪಿಡು 1.6 TDI ಆಂಬಿಷನ್ ವೇರಿಯಂಟ್ ಅಂದರೆ ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ. ಇದು 13 ಮಾಡಲು, 3,25,000 3,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮಗೆ ತುಂಬಾ ಕಡಿಮೆ ಪ್ರೈಸ್ಗೆ ಇವೆಲ್ಲನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಸ್ಕೋಡಾ ರ್ಯಾಪಿಡ್ 1.5 TDI ಎಲಿಗೆನ್ಸ್ ಅಂದರೆ ನಿಮಗೆ ಟಾಪ್ ಎಂಡು ಆಟೋಮೆಟಿಕ್ಕು, ಅದರಲ್ಲೂ ಕೂಡ ಡೀಸೆಲಲ್ಲಿ ನಿಮಗೆ ಆಟೋಮೆಟಿಕ್ ಸಿಗ್ತದೆ. ನಿಮಗೆ 15 ಮಾಡಲು, 4,10,000 4,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇಲ್ಲೇನು ಹೇಳಿದರೆ ಪ್ರೈಸು ನಿಮ್ಗೆ ಅದರಲ್ಲೇ ಇಲ್ಲಾಂದ್ರೆ ಒಂದು 20,000-50,000 ಗಂಟೆ ಕಡಿಮೆ ಆಗಿಬಿಡುತ್ತೆ. ಬೇಕು ಫೋನ್ ಮಾಡ್ಬೋದು. ಮತ್ತೊಂದು ಕೊರೋಲಾ ಆಲ್ಟಿಸ್ ಇರುತ್ತೆ, 1.8 ವಿ ವೇರಿಯಂಟು ಅಂದರೆ ಪೆಟ್ರೋಲ್ ಇಂಜಿನ್, 8 ಮಾಡಲು, 2,35,000 2,35,000 ಇರುತ್ತೆ. ಮತ್ತೊಂದು ನೋಡ್ತಾ ಇರ್ಬೋದು ಟೊಯೋಟಾ ಕೊರೋಲಾ, ಇದು ಕೂಡ ಸೇಮ್, ಇದು ಪೆಟ್ರೋಲ್ ಇಂಜಿನು, 10 ಮಾಡಲು, 2,75,000 2,75,000 ಇರುತ್ತೆ. ಮತ್ತು Volkswagen Vento ನೀವು ನೋಡ್ತಾ ಇರ್ಬೋದು, ಇದು ಕೂಡ ಡೀಸೆಲ್ ಇಂಜಿನು, ಸಾರಿ ಇದು Volkswagen Vento ಅಲ್ಲ, Volkswagen Jetta, ದಯವಿಟ್ಟು ಕ್ಷಮೆ ಇರಲಿ. Volkswagen Jetta 2 ಲೀಟರ್ ಇಂಜಿನ್ ಜೊತೆ ಬರುವಂಥ ಡೀಸೆಲ್ ಇಂಜಿನು, 2012 ಮಾಡಲು, 4,85,000 4,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಒಂದು ವೇಳೆ ನೀವೇನಾದರೂ ಚೆವ್ರೋಲೆಟಲ್ಲಿ ಗಾಡಿ ಹುಡುಕ್ತಾ ಇದ್ದೀರಿ ಅಂದರೆ ಚೆವ್ರೋಲೆಟ್ ಕ್ರೂಸ್ LT ಅಂದರೆ ನಿಮಗೆ ಟಾಪ್ ಎಂಡ್ಗಿಂತ ಒಂದು ವೇರಿಯಂಟ್ ಡೌನ್ ಇರುತ್ತೆ. ಡೀಸೆಲ್ ಇಂಜಿನು 2010 ಮಾಡಲು, 3,40,000 3,40,000 ಇರುತ್ತೆ. ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ, ಅಂದರೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ಗಾಡಿಗಳು ಸಿಗುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಸ್ಕೋಡಾ ಪೆಟ್ರೋಲ್ ಇಂಜಿನು, 2011 ಮಾಡಲು, 65,000 ಕಿಲೋಮೀಟರ್ ಓಡಿರೋಂಥದ್ದು, 1.8 ಇದು. ಆ್ಯಕ್ಚುಲಿ ಇದು ಸ್ಕೋಡಾ ಅಂದರೆ ಸ್ಕೋಡಾ ಸೂಪರ್ ಅಂತ ಹೇಳ್ಬೋದು, ಅಂದರೆ ಸ್ಕೋಡಾ ಸೂಪರ್ ಇದು, ಅಂದರೆ ನಿಮಗೆ ಲಕ್ಸರಿ ಗಾಡಿ ಬರುತ್ತೆ. 1.8 TSA ಆಟೋಮೆಟಿಕ್ ವೇರಿಯಂಟು, 5,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ, ಅಂದರೆ 5,00,000 ನಿಮಗೆ ನೆಗೋಷಿಯಬಲು. ಮತ್ತು ನೀವೇನಾದರೂ ಬ್ರೆಜಾ ಹುಡುಕ್ತಾ ಇದ್ದೀನಿ ಅಂದರೆ ಡೀಸೆಲ್ ಇಂಜಿನು ವಿಟಾರಾ ಬ್ರೆಜಾ 17 ಮಾಡಲು, ನಿಮ್ಗೆ ಇದು ಫಸ್ಟ್ ಓನರು, 5,50,000 ವಿತ್ ಎನ್ ಓ ಸಿ ಇರುತ್ತೆ, 6,35,000 ಅಂದರೆ 6,35,000 ವಿತ್ ಕೆ ನಂಬರ್ ಇರುತ್ತೆ. ಬೆಸ್ಟ್ ಪ್ರೈಸ್ಗೆ ವೀಡಿಯೋ ಮೇಲಿರುವಂಥ ನಂಬರ್ ಕಾಲ್ ಮಾಡ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು ಡಸ್ಟರ್ ಬೇಕಾ, ಡಸ್ಟರ್ಗಳಿರುತ್ತೆ, ಇಲ್ಲ ನೀವು ಹೋಂಡಾ ಸಿಟಿ ಹುಡುಕ್ತಿದ್ರೆ ಹೋಂಡಾ ಸಿಟಿಗಳಿರುತ್ತೆ. ಈಗ ಪ್ರತಿಯೊಂದು ಕೂಡ ಇಲ್ಲಿ ಸ್ಟಾಕ್ಸಲ್ಲಿರುತ್ತೆ. ಇದು ನಾನು ಜಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಮುಗಿಸಿದ್ದೀನಿ, ಯಾಕಂದರೆ ವೀಡಿಯೋಗೆ ಅವರಿದ್ದರೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ, ಜೊತೆಗೆ ನಿಮಗೆ ಫೈನಲ್ ಪ್ರೈಸು ಕೂಡ ಡೀಟೇಲ್ಸ್ ಸಿಗುತ್ತೆ. ಅವ್ರು ಇಲ್ಲದಿರೋಂಥ ಕಾರಣದಿಂದ. ಮತ್ತು ಪ್ರತಿಯೊಬ್ಬರು ಕೂಡ ಇದನ್ನು ವೀಡಿಯೋ ಮಾಡಿ ಸರ್ ವೀಡಿಯೋ ಮಾಡಿ ಅಂತ ಒಂದು 6 ಮಂತ್ಸಿಂದ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ, ಅಂದರೆ ವೀಡಿಯೋ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ನಮಗೆ ಯೂಸ್ ಸ್ಟಾಕ್ಸ್ ಬರಬೇಕಾಗುತ್ತೆ.
ಸ್ಟಾಕ್ಸ್ ಇರಬೇಕು, ಜೊತೆಗೆ ಅವ್ರಿಗೂ ಕೂಡ ಒಂದು ಟೈಮ್ ಇರಬೇಕು, ಮತ್ತು ಅವ್ರು ಹೇಳೋ ಟೈಮಲ್ಲಿ ನಾನು ಕೂಡ ಲಭ್ಯ ಇರಬೇಕಲ್ಲ. ಸೊ ಅದೊಂದು ಟೈಮ್ ನಮಗೆ ಕೂಡ ಬರ್ತಲ್ಲ. ಸೊ ಆ ಟೈಮ್ ಕೂಡ ಬಂದಾಗ ಖಂಡಿತವಾಗಿ ಇದ್ರದ್ದು ವೀಡಿಯೋ ಮಾಡ್ತೀವಿ, ಫೈನಲ್ ಪ್ರೈಸ್ ಜೊತೆ ಬರುತ್ತೆ. ಈಗ ಇಷ್ಟು ಸ್ಟಾಕ್ ತೋರಿಸ್ಕೊಟ್ಟಿದ್ದೀವಿ. ಯಾವುದೇ ಗಾಡಿ ಬಗ್ಗೆ ನಿಮಗೆ ಫೈನಲ್ ಪ್ರೈಸ್ ಬೇಕಿರೋದು ಕೂಡ ವೀಡಿಯೋ ಮೇಲಿರುವಂಥ ನಂಬರ್ಗೆ ಕರೆ ಮಾಡ್ಬೋದು.